ರಾಷ್ಟ್ರೀಯ ಹೆದ್ದಾರಿ 75 ಅತಿ ಸೂಕ್ಷ್ಮ ಸ್ಥಳಗಳನ್ನು ಗುರುತಿಸಿ ಕೇಂದ್ರ ಸರ್ಕಾರ ಅಪಘಾತಗಳಾಗಬಾರದು, ಆ ಅಪಘಾತಗಳಿಂದ ಜನಸಾಮಾನ್ಯರ ರಕ್ಷಣೆ ಮಾಡಬೇಕು ಅಂತೇಳಿ 100 ಕೋಟಿ ವೆಚ್ಚದಲ್ಲಿ ಇವತ್ತು ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆದರೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು, ಸಂಸದರು ಮತ್ತೆ NHAI ಅಧಿಕಾರಿಗಳು ಇದ್ದಾರೆ ಅಂತೇಳಿ ನಮಗೆ ಯಾಕೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಒಂದು ಅತಿ ಸೂಕ್ಷ್ಮ ಸ್ಥಳವಾದಂತಹ ನರಸಿಂಹ ತೀರ್ಥ, ಇದು ರಾಷ್ಟ್ರೀಯ ಹೆದ್ದಾರಿ. ಈ ಕಡೆ ಚೆನ್ನೈಗಿರ್ಬೋದು, ಆಂಧ್ರ ಆಗಿರ್ಬೋದು, ಇವತ್ತು ಸಾವಿರಾರು ವಾಹನಗಳು ಇವತ್ತು ಓಡಾಡ್ತವೆ ಅಂತಹ. ಯಾಕಂದ್ರೆ ಈಗ ತಿರುಪತಿಗೆ ಹೋಗ್ತಾರೆ, ಆ ತಿರುಪತಿಗೆ ಪ್ರವಾಸಿ ತಾಣ. ಇದು ಶನಿವಾರ ಭಾನುವಾರ ಆಗಿದ್ರೆ ಆ ಟ್ರಾಫಿಕ್ ಎಷ್ಟು ಮಾತ್ರ ಆಗ್ತದೆ ಅಂದ್ರೆ, ಈ ಒಂದು ಬ್ರಹ್ಮರಾ ಕಂಪನಿಯ ಶ್ರೀಧರ್ ಎಂದವರು ಒಂದು ಮಾಲೀಕರಿಗೆ ಇದನ್ನ ಗುತ್ತಿಗೆ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಇದಾರ ಇಲ್ಲ ಅಂತೂ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾರು ಇಲ್ಲ, ಆಂಧ್ರ ತಮಿಳುನಾಡು ಅವರು ತಂದು ಇಲ್ಲಿ ಗುತ್ತಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಕಾಮಗಾರಿ ಪ್ರಾರಂಭವಾಗಿ ನನ್ನ ಪ್ರಕಾರ 7 ರಿಂದ 8 ವರ್ಷ ಆಗಿದೆ. 8 ವರ್ಷ ಆದ್ರೂ ಇಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಮಣ್ಣೆತ್ಬಿಟ್ಟು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಹೊರತುನು ಈ ಒಂದು ಕಾಮಗಾರಿಯನ್ನು ಮುಗಿಸಿ ಜನಸಾಮಾನ್ಯರಿಗೆ ಒಂದು ಪ್ರಯಾಣಕ್ಕೆ ಅನುಕೂಲ ಮಾಡ್ಕೊಂಡು ಯಾವ ರೀತಿಯೂ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿ ಇದಾರ ಇಲ್ಲ ಅಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಳೆಗಾಲ ಬಂದ್ರೆ ಕೆರೆ ಕುಂಟೆಗಳಾಗ್ಬಿಟ್ಟಿರ್ತದೆ. ಆ ಕಡೆ ಈ ಕಡೆ ಓಡಾಡುವಂತಹ ಭಾರಿ ವಾಹನಗಳು ತನ್ನ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ಇನ್ನು ಬೇಸಿಗೆ ಪ್ರಾರಂಭ ಆಗಿದೆ. ಈಗ ಧೂಳು, ಆ ಧೂಳಿನ ಕಣ್ಣೇನ ಸ್ವಲ್ಪ ಯಾವ ಮಾಡಿದಾನಂದ್ರೆ ಅಲ್ಲಿಂದ ಬಂದು ಪಾತಾಳಕ್ಕೆ ಬಿದ್ದು ಪ್ರಾಣ ಕಳ್ಕೊಂತ ಇದ್ದಾನೆ. ಅದು ಸೂಕ್ಷ್ಮ ಸ್ಥಳ ಅಲ್ಲ, ಯಮಲೋಕದ ಸ್ಥಳವನ್ನ ಅಭಿವೃದ್ಧಿ ಮಾಡ್ತಾ ಇರೋ NHAI ಅಧಿಕಾರಿಗಳಿಗೆ ಈ ಒಂದು ಗುತ್ತಿಗೆದಾರರ ಬ್ರಹ್ಮರಾ ಒಂದು ಕಂಪನಿಯ ಗುತ್ತಿಗೆದಾರರು ಮತ್ತೆ ಅವರ MD ಶ್ರೀಧರ್ ಏನಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಇನ್ನು ವರ್ಷಕ್ಕೊಂದ್ಸರಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ನಡೀತಾರೆ. ಎಲ್ಲಾ ಸಂಬಂಧಪಟ್ಟ ಎಲ್ಲ MLA MP ಗಳೆಲ್ಲ ಇರ್ತಾರೆ, ಗುತ್ತಿಗೆದಾರರು ಇರ್ತಾರೆ, ಅವರು ಯಾವ್ದು ಇದಾಗ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನ್ ಗೊತ್ತಾ, ನಾವು ಟ್ಯಾಕ್ಸ್ ಕಟ್ಟಿದ ತಪ್ಪಿಗೆ ಒಂದೇ ಸರಿ ಟ್ಯಾಕ್ಸ್ ತಗೊಂಡ್ಬಿಡ್ತಾರೆ. ಟ್ಯಾಕ್ಸ್ ಕಟ್ಟಿದ ತಪ್ಪಿಗೆ ನಾವು ಈ ರೀತಿ ಆಮೆಗತಿಯಲ್ಲಿ ಕಳಪೆ ಕಾಮಗಾರಿ ಮಾಡಿ ಆ ಒಂದು ಸೇತುವೆಗಳಲ್ಲಿ ಬಿದ್ದು ಸಾಯ್ಬೇಕಾ? ಅಲ್ಲ, ಯಾವ ಒಂದು ಪಾಪ ಮಾಡಿದಾರೋ ಜನಸಾಮಾನ್ಯರು ಗೊತ್ತಾಗ್ತಾ ಇಲ್ಲ. ನಾವು ಕೇಳ್ತಾ ಇದ್ದೀವಿ ಇಷ್ಟೇ, ಈ ಕೂಡಲೇ ಸಂಬಂಧಪಟ್ಟ NHAI ಅಧಿಕಾರಿಗಳಿರ್ಬೋದು, ಸಂಸದರಿಗಿರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿಗಿರ್ಬೋದು, ಈ ಕೂಡಲೇ ಬೇಸಿಗೆ ಕಾಲ ಪ್ರಾರಂಭ ಆಗಿದೆ. ಇನ್ನು ಒಂದೇ ಒಂದು ತಿಂಗಳಲ್ಲಿ ಮತ್ತೆ ಮಳೆಗಾಲ ಪ್ರಾರಂಭ ಆಗ್ತದೆ. ಮತ್ತೆ ಮಳೆಗಾಲ ಅಂತ ಹೇಳ್ಬಿಟ್ಟು ಕಾಮಗಾರಿ ಮಾಡದೆ ಸಂಪೂರ್ಣವಾಗಿ ಮತ್ತೆ ಸ್ಥಗಿತ ಮಾಡ್ತಾರೆ. ಆದ್ರೆ ಇವ್ರು ಬಿಲ್ ಮಾತ್ರ ಮಾಡ್ಕೊಡ್ತಾ ಇರ್ತಾರೆ. ಈ ಕೂಡಲೇ ಸಂಬಂಧಪಟ್ಟವರು ಇದಕ್ಕೆ ಕ್ರಮ ವಹಿಸಿ ಬ್ರಹ್ಮರಾ ಗುತ್ತಿಗೆದಾರ ಏನು ಶ್ರೀಧರರಿದ್ದಾರೆ ಅವ್ರನ್ನ ಕರೆಸಿ ಇದನ್ನ 30 ದಿನಗಳಲ್ಲಿ ಒಂದು ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ಅಭಿವೃದ್ಧಿ ಮಾಡಬೇಕು. ಇಲ್ಲವಾದರೆ ದಿನಾಂಕ 7/4/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ನರಸಿಂಹ ತೀರ್ಥ ರಾಷ್ಟ್ರೀಯ ಹೆದ್ದಾರಿ ನರಸಿಂಹ ತೀರ್ಥ ಏನ್ ಮೇಲ್ಸೇತುವೆ ಮಾಡ್ತಾ ಇದ್ದಾರೆ, ಈ ಸೇತುವೆ ಬಳಿ ಆ ಕಡೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ನಾವು ನ್ಯಾಯ ಪಡೆದುಕೊಳ್ಳಬೇಕಾಗ್ತದೆ ಅಂತೇಳಿ NHAI ಅಧಿಕಾರಿಗಳಿಗಿರ್ಬೋದು, ಬ್ರಹ್ಮರಾ ಗುತ್ತಿಗೆದಾರರಿಗಿರ್ಬೋದು, ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತೆ ಸಂಸದರಿಗೆ ರೈತ ಸಂಘದಿಂದ ಎಚ್ಚರಿಕೆಯನ್ನು ಒಂದು ಗಂಟೆಯನ್ನು ರವಾನೆ ಮಾಡ್ತಾ ಇದೆ.